ಆತನಿಗೆ ಸಾಲದೆ ಹೋಯಿತು. ಎಲ್ಲ ಲಿಂಗಣ್ಣ ಮಂತ್ರಿಗಳ ಕುತಂತ್ರ. ಅವರು ಹುಟ್ಟಿರುವುದೇ ಬಿದನೂರು ಸಂಸ್ಥಾನವನ್ನು ಹಾಳು ಮಾಡುವುದಕ್ಕೆ ಅನಿಸುತ್ತೆ. ಇರಲಿ, ನೀನು ನೋಡಿ ಸೇನೆಯನ್ನು ಸಿದ್ಧಗೊಳಿಸುವಂತೆ ರುದ್ರನಿಗೆ ಹೇಳು. ಹಾಗೆಯೇ ಕೋಟೆಗೆ ನುಗ್ಗಿದೊಡನೆ ಬೆಂಕಿ ಇಡುವಂತ ಆಳುಗಳಿಗೆ ಆಳುಗತಿಯ ನೀವು. ಈಗಲೇ ರಾಣಿಯನ್ನು ಮುಕ್ತ ಮಾರ್ಗದಲ್ಲಿ ಹೊರಗೆ ಕೊಂಡೊಯ್ಯುವ. ಈ ನಮ್ಮರಿಗೆ ಬೂದಿಯೊಂದಲ್ಲ ಇನ್ನೇನು ದೊರೆಯಬಾರದು. ಏನು ಬಂದೆ? ಏನಾಯ್ತು? ಸೈನಿಕರು ನಗರವನ್ನು ಮುತ್ತಿದ್ದಾರೆ. ನಗರದ ನಾಯಕರು ಲಿಂಗಣ್ಣ ಮಂತ್ರಿಗಳಿಗೆ ನೆರವಾಗುತ್ತಿದ್ದಾರೆ. ಇರಲಿ, ನೀನು ನೋಡಿ, ನಾವು ಹಿಂದೆ ಬರುತ್ತೇವೆ. ಸೋಮಯ್ಯ, ನೀನು ಹೋಗು. ನನಗೆ ಭಯವಾಗುತ್ತಿದೆ. ಹೈದರ್ಗೆ ಎದುರಾಗಿ ಮಾರಂತೂ ನಮ್ಮವರು ಗೆಲ್ಲಲೇ. ಅದಕ್ಕಲ್ಲ, ಎದರದಲ್ಲಿ ನಾನೇ ನಿನ್ನೆಂದಾದರೂ ದುರ್ಗದಿಂದ ಆಚೆಗೆ ಸುರಕ್ಷಿತವಾಗುವ ಇದು ಶತ್ರುಗಳ ಕೈಗೆ ಬೀಳದಂತೆ ಮರಳುವನ್ನು ರಣಂಗಣ. ನಾವು ಇಲ್ಲಿಂದ ಬೇಗ ತೆರಳಬೇಕು. ಇಲ್ಲದಿದ್ದರೆ ನಮ್ಮ ಆಳುಗಳು ಕೋಟೆಗಿಡುವ ಬೆಂಕಿಗೆ ನಾವೇ ಆಹುತಿಗಳಾಗುವುದು. ತಪ್ಪಾಗಬಹುದು. ನೀನೀಗ ವೇಷಮರಿಸಿಕೊ. ಇಲ್ಲದಿದ್ದರೆ ನಮ್ಮ ಆಳುಗಳು ನಮಗೆ ವಿಷವಾಗಬಹುದು. ನಾನು ವೇಷಮರಿಸಿಕೊಳ್ಳುವೆ. ಶತ್ರುಗಳು ಲಂಕೆ ಅಡ್ಡಿದಂತೆ ಕಾಣುತ್ತದೆ. ಬೇಗ ಹೋಗೋಣ, ಬಾ, ತಡ ಮಾಡಲಿ. ಹಾಗೆ ತಾಳ ಹಾಕಿದಂತೆ ಬಲವಾಗಿ ಎಳೆದು ನೋಡು. ಯಾರಲ್ಲಿ ಹೊರಗೆ ನಗುತ್ತಾರೆ? ಆ ಹುಚ್ಚಿ ನಗುತ್ತಿದ್ದಾಳೆ. ಹುಚ್ಚಿ ಬಾಗಿಲಿದ್ದಾರೆ. ನಾನು ಹುಚ್ಚಿಯಲ್ಲ, ರಕ್ತಾಕ್ಷಿ. ರಕ್ತಾಕ್ಷಿ ಬಾಗಿಲಿದ್ದಾರೆ. ಕೋಟೆಗೆ ಬೆಂಕಿ ಬೀರುವುದು. ಬೀಳಲಿ, ಸಂತೋಷ. ನಾವಿಲ್ಲಿ ಸಾಯುವೆವು. ಸಾಯಲಿ, ಸಂತೋಷ. ಪಿಶಾಚಿ ಬಾಗಿಲು ತೆರೆಯುತ್ತೀಯೋ ಇಲ್ಲವೋ? ಓಂ ಪರಮ ಪತಿವ್ರತೆ, ನಿನಗಿಂದು ಅಗ್ನಿ ಪರೀಕ್ಷೆ. ನಿಮ್ಮಯ್ಯ, ನೀನೆಷ್ಟೇ ಓದಿದರೂ ಪ್ರಯೋಜನವಿಲ್ಲ. ಪುಣ್ಯ ಬಲವಿಲ್ಲದಿದ್ದರೂ ಪಾಪ ದ್ರೌಪದಿಯವಿಲ್ಲದ ಈ ಬಾಗಿಲು ನಿನಗಿಂತಲೂ ಬಲವಾಗಿಯೇ ಇದೆ. ಇದೇನಿದು ವ್ಯಂಗ್ಯ ಪರಿಹಾಸ್ಯ ನಿಮ್ಮಯ್ಯ? ನನ್ನೆದೆ ನಡುಗುತ್ತಿದೆ. ಓ ರಕ್ತಾಕ್ಷಿ, ನಿನಗೆ ಬೇಕಾದದನ್ನು ಕೊಡುವೆ. ಬಾಗಿಲು ತೆರೆ. ನನಗೆ ಬೇಕಾದದ್ದು ನಿಮ್ಮಯ್ಯ ಚೆಲುವಾಕೆಯರ ಸಾವು. ಪಾಪಿ, ನಿನಗೇನು ಲಾಭ ನಮ್ಮನ್ನು ಕೊಂದು? ನೀನ್ಯಾವ ಲಾಭವನ್ನು ನೋಡಿ ನೋಡಿ ಬಸವನಾಯಕನನ್ನು ಕೊಂದೆ? ಯಾವ ಲಾಭಕ್ಕಾಗಿ ಲಿಂಗಣ್ಣ ಮತ್ತು ಬಸವನಾಯಕನನ್ನು ಸೆರೆ ಹಿಡಿದು ಕೊಲ್ಲಬೇಕೆಂದಿದೆ? ನಿಮ್ಮಯ್ಯ ಇವಳು ನಿಜವಾದ ಹುಚ್ಚಿ ಅಲ್ಲ. ನಾನು ಹುಸಿ ಹುಚ್ಚಿಯಲ್ಲ, ಹಸಿ ಹುಚ್ಚಿ, ರಕ್ತಾಕ್ಷಿ. ಲಿಂಗಣ್ಣ ಮಂತ್ರಿಗಳ ಪುತ್ರಿ ರುದ್ರಾಂಬೆ. ನಿಮ್ಮ ದೆಸೆಯಿಂದ ಹತನಾದ ಬಸವನಾಯಕನ ಪ್ರೇಯಸಿ. ಹೂವಿರುಳಿನಲ್ಲಿ ತಪ್ಪು ತಿಳುವಳಿಕೆಯಿಂದ ಹೊನ್ನಯ್ಯನನ್ನು ಸಂಹರಿಸಿದ ಡಾಕಿಣಿ. ಇಂದು ನಿಮ್ಮನ್ನು ಈ ಅರಮನೆಯ ಬೆಂಕಿಯಲ್ಲಿ ಬೆಳೆದ ಕಂಡಿರುವ ಯಜ್ಞ ದೀಕ್ಷಿತೆ. ಏಕೆ ಸುಮ್ಮನೆ ನಿಂತು ಬೆರಗಾಗುತ್ತೀರಿ? ನಡೆಯಿರಿ ನಿಮ್ಮ ಪ್ರಣಯ ಕಾರ್ಯ. ರುದ್ರಾಂಬೆ! ಅಲ್ಲಿ ನೋಡಿ, ಇನ್ನು ಹೊತ್ತಿನಲ್ಲೇ ನನ್ನ ಕೋಪ ಚಿಹ್ನೆಗಳಿಂದ ಹೀಗೆ ನುಣ್ಣಗೆ ನುಣ್ಣಗೆ ಹೊರಟಿದೆ. ರುದ್ರಾಂಬೆ! ಓ ರುದ್ರಾಂಬೆ! ನಿಲ್ಲು! ನಿಲ್ಲು! ಇಲ್ಲ, ಈಗ ಸಮಯವಿಲ್ಲ. ನನಗಿನ್ನೂ ಬಹಳಷ್ಟು ಕೆಲಸವಿದೆ. ಆ ಶಿವಯ್ಯನು ಬಂದಿದ್ದಾನೆ. ಹೊರಟೇ ಹೋದನು. ಅಯ್ಯೋ! ಇನ್ನೇನು ಗತಿ? ನಮಗಿನ್ನು ಸಾವೇ ಶರಣು. ಚೆಲುವಾಂಬೆ, ಏನನ್ನು ನೋಡುತ್ತಿವೆ? ಏಕೆ ಕಣ್ಣಲ್ಲಿ ನಿಂತಿರುವೆ? ಮಾತಾಡು, ಮಾತಾಡು.
ಬಸವಯ್ಯ ಕಾಪಾಡು ಕಾಪಾಡು ಹೊನ್ನೆಯ ಹೊನ್ನೆಯ ನಿನ್ನ ಕಾಲಿಗೆ ಬಿದ್ದೆ ನನ್ನನ್ನು ಉಳಿಸು ಉಳಿಸು ಚೆಲುವೊಮ್ಮೆ ಚೆಲುವೊಮ್ಮೆ ಶತ್ರುಗಳಲ್ಲಿ ಒಡೆದಾಡಿ ಮಡಿವನು ಎಂದು ಹಾರೈಸಿದರು. ಆದರೆ ಆ ಬಯಕೆ ಬಯಲಾಯಿತು. ನಿನ್ನೊಡನೆ ನನಗೆ ಸಹಗಮನವಿದೆ. ಆದರೂ ಎಳೆಯತನದಲ್ಲಿ ನಿನ್ನ ನಾನು ಇದು ಬಯಸಿದ್ದೆ. ನೀ ನನಗೆ ಅರಸನ ಕರವು ನಮ್ಮನ್ನ ಗಳಿಸಿತು. ನಮ್ಮೊಲುಮೆಯನ್ನಾದರೂ ಕಾಲನು ಬೇರ್ಪಡಿಸಲಾರದು. ಬನ್ನಿ ಬನ್ನಿ ವಾ ರುದ್ರಕಾರಿಗಳೇ, ನೀವತ್ತೇ ನಮ್ಮ ಪ್ರೇಮ ಪ್ರತೀಕಗಳು. ರಾಮರಾಯರೇ, ನಿಮ್ಮಿಂದ ಮಹದುಪಕಾರವಾಯಿತು. ದುಷ್ಟರ ಶಿಕ್ಷೆಯನ್ನು ಕೈಗೂಡಿದಂತಾಯಿತು. ಶಿಷ್ಟ ರಕ್ಷಣೆಯಾಗಲಿಲ್ಲ. ಬಸವಯ್ಯರವರು ಕಾಲವಾದರು. ಅವರ ಸ್ನೇಹಿತ ಹೊನ್ನಯ್ಯನು ಶತ್ರುಗಳ ಕೃತ್ಯವನ್ನು ಸಿಕ್ಕಿ ಕೊಲೆಯಾಗಿ ಹೋದರು. ಇಂಗಣ್ಣ ಮಕ್ಕಳು ಹೀಗಾಗಿ ಅವರ ಕುಮಾರ್ತೆ ಎಲ್ಲಿದ್ದಾಳೆಂಬುದೇನಾದರೂ ತಿಳಿಯಿತೆ? ಮಹಾಸ್ವಾಮಿ, ನನಗದು ತಿಳಿಯದು. ನನ್ನ ಮಂತ್ರಿಗಳು ಹಾಗೂ ರಾಜಕುಮಾರ ಬಸವಯ್ಯನವರು ಹೆಸರ ಮನೆಯಿಂದ ತಪ್ಪಿಸಿಕೊಂಡು ಮರುಹೋಗಲೇ ವೇಷ ಬಳಸಿಕೊಂಡು ಕಣ್ಮರೆಯಾದರು ಎಂದು ವದಂತಿಯಿದೆ. ಇಂಗಣ್ಣ ಮಂತ್ರಿಗಳೇ, ನೀವು ಚಿಂತಿಸಬೇಡಿ. ತಮ್ಮ ಕುಮಾರ್ತೆ ಎಲ್ಲಿದ್ದರೂ ನಾನು ಗುರುತಿಸುತ್ತೇನೆ. ಈಗ ಸೆರೆ ಸಿಕ್ಕಿರುವ ಶಿವಯ್ಯ ಸೋಮಯ್ಯರಿಗೆ ಶಿಕ್ಷೆ ವಿಧಿಸುವ ಕಾರ್ಯವಾಗಲಿ. ಮಂತ್ರಿಗಳೇ, ನಮ್ಮ ರಾಮರಾಯ ಹೇಳಿದ್ದೆಲ್ಲವನ್ನು ಆಲಿಸಿದ್ದೀರಿ. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವ ಕಾರ್ಯಭಾಗ ನಿಮ್ಮದಾಗಿದೆ. ಅವರನ್ನೆಲ್ಲ ಕರೆಯಿಸದೆ. ನನಗಾವುದು ಬೇಡವಾಗಿದೆ. ನನಗೆ ಮಂಕು ಕವಿದಂತು. ನನ್ನ ಮಗಳನ್ನೊಂದು ಬಾರಿ ನೋಡುವ ಭಾಗ್ಯ ಒದಗಿದರೆ ಸಾಕು. ಶಿವಯ್ಯ, ನಿನ್ನನ್ನು ಕರೆದೊಯ್ದು ಬಿಡೆನು. ತಾಯಿ, ಶಿವಯ್ಯನನ್ನು ಬಂಧಿಸಿಟ್ಟ ಬಿಡಿಗೆ ಯಾರ ಹುಚ್ಚಿಗೊಬ್ಬನು ನುಗ್ಗಿ ಅವನನ್ನು ಕೊಲೆ ಮಾಡಿ ತನ್ನನ್ನು ತಾನೇ ಕಟಾರಿಯಿಂದ ತೆಗೆದುಕೊಂಡನು. ಇನ್ನು ಬದುಕಿದ್ದಾಳೆ? ಹೌದು. ಏನನ್ನು ಅಲವರಿಸಿದ್ದಾಳೆ. ಇಂಗಣ್ಣ ಮಂತ್ರಿಗಳನ್ನು ಕರೆಯುವಂತೆ ಹೇಳಿದರು. ಅಯ್ಯೋ, ತಾಳ್ಮೆ ತಾಳ್ಮೆ. ಆಕೆಯ ಹೆಸರು ರುದ್ರಾಂಬೆ ಎಂತೆ. ಅಯ್ಯೋ ಮಗಳೇ, ರುದ್ರಾಂಬೆ, ಕರೆದು ಏನಾಗಿರುವುದು ಮಗಳೇ? ರುದ್ರಾಂಬೆ, ನನ್ನ ಮುದ್ದು ಕುಮಾರಿ ರುದ್ರಾಂಬೆ. ಅಣ್ಣ, ಎಲ್ಲಿದ್ದಾಳೆ ತೋರಿಸು ಬಾರು. ಈ ಮುಕ್ಕು ಕೆಟ್ಟ ನೆಂತು ಸಹಿಸುವುದೋಣ.
ಅನುರಾಗ್, ಪ್ರಭು ಪೂರ್ಣಿಮಾ ಪವಾರ್, ಮುತ್ತುರಾಜ್ ಬಿಜಾಪುರ್, ಚೇತನ್, ವಿರಾಜ್, ಅನಿಲ್ ಕುಮಾರ್, ವೇಣುಗೋಪಾಲ್ ಶಿವಮೊಗ್ಗ.